ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ನಮ್ಮ ಹಿಂದಿನ ಸಂಚಿಕೆಯಲ್ಲಿ ನಾವು ಪ್ರತಿ ತಿಂಗಳು ಮಾಸ ಭವಿಷ್ಯವನ್ನು ನೋಡ್ತಾ ಹೋಗ್ತಾ ಇದ್ವಿ. ಸೊ ಪ್ರತಿಯೊಂದು ರಾಶಿಗೆ ಸಂಬಂಧಪಟ್ಟಂತೆ ನವಗ್ರಹಗಳ ಗೋಚರ ಆಗಿರ್ಬೋದು, ಹಾಗೆ ಒಂದು ಪರಿಹಾರ ಭಾಗವಾಗಿ ಎಲ್ಲದನ್ನ ಸಹ ನಾವು ನೋಡ್ತಾ ಹೋಗ್ತಾ ಇದ್ವಿ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಇನ್ನೊಂದು 8 ದಿನಗಳು ಕಳೆದ್ರೆ ಜೂನ್ ತಿಂಗಳು ಪ್ರಾರಂಭ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಮೇಷರಾಶಿಯವರಿಗೆ ಜೂನ್ ತಿಂಗಳು ಯಾವ ರೀತಿಯಾಗಿದೆ ನೋಡ್ತಾ ಹೋಗೋಣ. ಈ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ಗುರೂಜಿಗಳು ನನ್ನ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಯ ಚ ರಾಹುವೇ ಕೇತುವೆ ನಮಃ. ಹಾಗೆ ವೀಕ್ಷಕರೇ, ನೀವು ಗುರೂಜಿಗಳ ಬಳಿ ನೇರವಾಗಿ ಕಾಲ್ ಮಾಡಿ ಮಾತನಾಡಬೇಕಂದ್ರೆ ಮೊಬೈಲ್ ಸಂಖ್ಯೆ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ. ಅಥವಾ ನೇರವಾಗಿ ಭೇಟಿ ಆಗಬೇಕು ಅಂದರೂ ನೀವು ಅದೇ ನಂಬರ್ಗೆ ಕಾಲ್ ಮಾಡಿಕೊಂಡು ಗುರೂಜಿಗಳು ಎಲ್ಲಿ ಅವೈಲಬಲ್ ಇರ್ತಾರೆ ಸೊ ನೀವು ಅಲ್ಲಿ ಭೇಟಿ ಮಾಡ್ಬೋದು. ಹಾಗೆ ನಮಗೆ ವಾಟ್ಸಪ್ನಲ್ಲಿ ನೀವು ಪ್ರಶ್ನೆಯನ್ನು ಸಹ ಕಳಿಸ್ಬೋದು. ಸೊ ಗುರೂಜಿ, ಈಗ ನಾವು ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ಪ್ರಾರಂಭ ಮಾಡ್ತಾ ಇದ್ವಿ. ಮೊದಲನೇದಾಗಿ ಮೇಷರಾಶಿಯವರಿಗೆ ನವಗ್ರಹದ ಒಂದು ಗೋಚರ ಯಾವ ರೀತಿಯಾಗಿ ಆಗ್ತಾ ಇದೆ, ಅದರ ಒಂದು ಆಧಾರದ ಮೇಲೆ ರಾಶಿಫಲ ಏನು ಹೇಳ್ತಾ ಇದೆ ನೋಡಿ. ನಾವು ಪ್ರತಿ ಮಾಸಿಕ ಫಲದಲ್ಲಿ ದೊಡ್ಡ ಗ್ರಹಗಳ ಗೋಚಾರದ ಅನುಸಾರವಾಗಿ ಚಿಕ್ಕ ಪುಟ್ಟ ಗ್ರಹಗಳ ಗೋಚಾರವನ್ನು ನೋಡ್ತಾ ಬರ್ತಾ ಇದ್ದೀವಿ. ಮೊದಲೇದಾಗಿ ವಿಶೇಷವಾಗಿ ಗುರುಬಲ, ಗುರು ಗೋಚಾರವಾಗ್ತಾ ಇದೆ. ಗುರು ತೃತೀಯ ಭಾವದಿಂದ ಪ್ರಸ್ತುತ ಮೇಷರಾಶಿಯವರಿಗೆ ಚತುರ್ಥ ಭಾವಕ್ಕೆ ಹೋಗ್ತಿದೆ. ಗುರುಬಲ ನಿರ್ಮಾಣ ಇಲ್ಲ ಅಂದರೂ ಕೂಡ ಚತುರ್ಥ ಸುಖ ಭಾವಕ್ಕೆ ಗುರು ಗೋಚಾರ 2ನೇ ತಾರೀಕಿನಂದು ಜರುಗ್ತಾ ಇದೆ. ಮತ್ತು ಇನ್ನೂ ದೊಡ್ಡ ಗ್ರಹ ಶನೇಶ್ವರರ ಗೋಚಾರ ಪ್ರಸ್ತುತ ವ್ಯಯ ಭಾವದಲ್ಲಿದ್ದು, ಕೊನೆಯ ತಿಂಗಳು ಮೇ ತಿಂಗಳಲ್ಲಿ ಏನು ಶನೇಶ್ವರ ಗ್ರಹರು ಗೋಚಾರದಲ್ಲಿ ವ್ಯಯ ಭಾವದಲ್ಲಿದ್ದರೋ ಅದೇ ರೀತಿ ಅದೇ ಸಮನಾಗಿ ಈ ತಿಂಗಳು ಕೂಡ ಶನೇಶ್ವರರು ಅದೇ ಭಾವದಲ್ಲಿರುವಂಥದ್ದು. ಸೊ ಅದಕ್ಕೆ ಶನೇಶ್ವರನಿಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮೇಷರಾಶಿಯವರು ತಾವೇನು ಮಾಡ್ಕೊತಾ ಇದ್ದೀರಾ ಅದನ್ನು ಹಾಗೆ ಮುಂದುವರಿಸಿ, ಅಥವಾ ಪರಿಹಾರಗಳನ್ನು ಮಾಡ್ಕೊಂಡಿಲ್ಲ ಅಂದರೆ ಶನೇಶ್ವರನಿಗೆ ತಿಲಾಶಾಂತಿ ಹೋಮ ಅಥವಾ ಒಂದು ಎಳ್ಳೆಣ್ಣೆ ದಾನ ಕೊಡುವಂಥದ್ದು, ಶನಿ ಚಾಲಿಸ ಹೇಳುವಂಥದ್ದನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ಮುಂದಿನ ಗೋಚಾರ ಫಲ ನೋಡ್ತಾ ಹೋದರೆ ದ್ವಿತೀಯ ಹಾಗೂ ಸಪ್ತಮಾಧಿಪತಿಯಾದ ಶುಕ್ರ ಗ್ರಹರು ಜೂನ್ 8ನೇ ತಾರೀಕಿನಂದು ನಿಮಗೆ ಗುರು ಒಟ್ಟಿಗೆ ಚತುರ್ಥ ಭಾವದಲ್ಲಿ ಅಂದರೆ ಸುಖ ಭಾವದಲ್ಲಿ ಗೋಚರವಾಗ್ತಾರೆ. ಮತ್ತು ಪಂಚಮಾಧಿಪತಿಯಾದ ಸೂರ್ಯ ಭಗವಾನರು ಜೂನ್ 15ನೇ ತಾರೀಕಿನಂದು ಪ್ರಸ್ತುತ ದ್ವಿತೀಯ ಭಾವದಲ್ಲಿದ್ದು, ದ್ವಿತೀಯದಿಂದ ತೃತೀಯ ಭಾವಕ್ಕೆ ಸೂರ್ಯ ಭಗವಾನರ ಗೋಚಾರ ಜರುಗುತ್ತೆ. ಮತ್ತು 20ನೇ ತಾರೀಕಿನಂದು ರಾಷ್ಟ್ರಾಧಿಪತಿಯಾದ ಮಂಗಳ ಜೂನ್ 20ನೇ ತಾರೀಕುವರೆಗೂ ರಾಶಿಯಲ್ಲೇ ಇರ್ತಾರೆ. 21ನೇ ತಾರೀಕು ನಂತರ ದ್ವಿತೀಯ ಭಾವಕ್ಕೆ ಗೋಚರವಾಗ್ತಿರುವಂಥದ್ದು ವಿಶೇಷ. ಇನ್ನು ತೃತೀಯ ಮತ್ತು ಷಷ್ಠಾಧಿಪತಿಯಾದ ಬುಧ ಗ್ರಹರು ಜೂನ್ 22ನೇ ತಾರೀಕಿನ ನಂತರ ಚತುರ್ಥ ಭಾವಕ್ಕೆ ಸುಖ ಭಾವದಲ್ಲಿ ಗೋಚರವಾಗ್ತಾರೆ. ಅಲ್ಲಿಗೆ ಗುರು ಮತ್ತು ಶುಕ್ರ ಮತ್ತು ಬುಧನ ಗೋಚಾರ ಚತುರ್ಥ ಭಾವದಲ್ಲಿ ಜರುಗುವಂಥದ್ದು, ತ್ರಿಗ್ರಹ ಯೋಗ ಆಗ್ತಾ ಇರುವಂಥದ್ದು. ಮತ್ತು ಈ ರೀತಿ ಒಂದು ನವಗ್ರಹಗಳಲ್ಲಿ ಗುರು, ಮಂಗಳ, ಶುಕ್ರ, ಬುಧ ಹಾಗೂ ಸೂರ್ಯ ಮತ್ತು ಚಂದ್ರನ ಗೋಚಾರ ಮೇಷರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಜರುಗುವಂಥದ್ದು. ಯಥಾವತ್ತಾಗಿ ಶನೇಶ್ವರರು ಮತ್ತು ರಾಹುಕೇತು ಹೇಗೆ ಹಿಂದಿನ ತಿಂಗಳಲ್ಲಿ ಇರ್ತಾರೋ ಅದೇ ರೀತಿ ಈ ತಿಂಗಳಲ್ಲೂ ಕೂಡ ಮುಂದುವರಿತಾರೆ. ಇನ್ನು ಆಚರಣೆ ಭಾಗದ ವಿಶೇಷವಾಗಿ ಈ ಮಾಸದಲ್ಲಿ 15ನೇ ತಾರೀಕು ಅಧಿಕ ಜ್ಯೇಷ್ಠ ಅಮಾವಾಸ್ಯೆ ಮುಗಿಯುವಂಥದ್ದು. 15ನೇ ತಾರೀಕಂದು ಅಮಾವಾಸ್ಯೆ ಜರುಗುತ್ತೆ. ವಿಶೇಷವಾಗಿ ಅಮಾವಾಸ್ಯೆಗೆ ಪೂಜಾ ಕೈಂಕರ್ಯಗಳನ್ನು ಸಂಬಂಧಪಟ್ಟ ಹಾಗೆ ಪ್ರತಿ ಅಮಾವಾಸ್ಯೆಯಲ್ಲಿ ಮಾಡ್ತಾ ಇದ್ದಾರೆ, ಅದನ್ನು ಹಾಗೆ ಮುಂದುವರಿಸಿ. ಮತ್ತು ನವಂಬರ್ ಮತ್ತು ಮುಂಬರುವ ಒಂದು ವಿಚಾರದಲ್ಲಿ ಅಂದರೆ ಈ ಒಂದು ತಿಂಗಳು ವಿಶೇಷ ಜೂನ್ ತಿಂಗಳು ಅಂತ ಹೇಳ್ತೀವಿ, ನಮ್ಮ ಪತಂಜಲಿ ಋಷಿಮುನಿಗಳು ಏನಿರ್ತಾರೆ ಯೋಗ ಗುರುಗಳು ಅಂತ ಹೇಳ್ತೀವಿ, ಜೂನ್ 21ನೇ ತಾರೀಕು ವಿಶೇಷ ಆಚರಣೆ ಭಾಗದಲ್ಲಿ ಒಂದು ವಿಶ್ವ ಯೋಗ ದಿನ ಆಚರಣೆ ಜರುಗುವಂಥದ್ದು. ಈ ವಿಶ್ವ ಯೋಗ ದಿನದ ವಿಶೇಷ ಜ್ಯೋತಿಷಕ್ಕೆ ಏನು ಸಂಬಂಧ ಅಂದರೆ ಶಾಸ್ತ್ರೋಕ್ತವಾಗಿ ಅವತ್ತು ಯಾರು ಸೂರ್ಯ ನಮಸ್ಕಾರ ಮಾಡ್ತಾರೋ ಸೂರ್ಯನ ಕೃಪೆಗೆ ಒಳಗಾಗ್ತಾರೆ, ಅದರಲ್ಲಿರೋ ನವಗ್ರಹಗಳ ಕೃಪೆಗೆ ಒಳಗಾಗ್ತಾರೆ, ಅವರ ದೇಹ ಸದೃಢವಾಗುತ್ತೆ, ಮನಸ್ಸು ಉಲ್ಲಾಸಮಯವಾಗುತ್ತೆ. ಈ ರೀತಿ ಒಂದು ನವಗ್ರಹಗಳಲ್ಲೂ ಕೂಡ ಅನುಕೂಲ ಆಗುತ್ತೆ. ವಿಶೇಷವಾಗಿ ಅಧಿಕ ಜ್ಯೇಷ್ಠ ಅಮಾವಾಸ್ಯೆ ಮತ್ತು ವಿಶ್ವ ಯೋಗ ದಿನ ಜೂನ್ ತಿಂಗಳಲ್ಲಿ ಜರುಗ್ತಾ ಇರುವಂಥ ಆಚರಣೆ. ಈ ರೀತಿ ನವಗ್ರಹಗಳ ಗೋಚಾರ ಆಚರಣೆಗಳು ಜೂನ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಸಂಬಂಧಪಟ್ಟ ಹಾಗೆ ಜರುಗ್ತಾ ಇದೆ. ಗುರೂಜಿ, ಇನ್ನು ನೀವು ತಿಳಿಸಿರುವಂಥ ನವಗ್ರಹಗಳ ಗೋಚರ ಪ್ರಭಾವ ಇದು ಎಷ್ಟರ ಮಟ್ಟಿಗೆ ಮೇಷರಾಶಿಯವರಿಗೆ ಜೂನ್ ತಿಂಗಳಿನಲ್ಲಿ ಆಗ್ತಾ ಇರುವಂಥದ್ದು, ಏನೆಲ್ಲ ಆಚರಣೆಗಳನ್ನು ಅವರು ಮಾಡ್ಕೊಳ್ಬೇಕು ಗುರೂಜಿ? ನೋಡಿ, ಮೊದಲನೇದಾಗಿ ನಾನು ಹೇಳಿದೆ ಗುರು ಚತುರ್ಥ ಭಾವದಲ್ಲಿ ಸುಖ ಭಾವದಲ್ಲಿ ಗೋಚರವಾಗ್ತಿರುವಂಥದ್ದು. ಗುರುಬಲ ನಿರ್ಮಾಣ ಆಗಿಲ್ಲ ಅಂದರೂ ಕೂಡ ಚತುರ್ಥ ಗೋಚಾರ ಭಾವ ಅಂದರೆ ಸುಖ ಭಾವ ಅಂತ ಹೇಳ್ತೀವಿ.
ಕುಟುಂಬ ಭಾವ, ಇದರಿಂದ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುವಂಥದ್ದು, ಮಾತೃ ಸುಖ ವಿಶೇಷವಾಗಿ ತಾಯಿಯಿಂದ ಪ್ರೀತಿ ಸಿಗುವಂಥದ್ದು, ತಾಯಿಯಿಂದ ಏನೋ ಅನುಕೂಲತೆಗಳು ಹೆಚ್ಚಾಗುವಂಥದ್ದು. ಮತ್ತು ಚತುರ್ಥ ಭಾವ ನಾವು ಸ್ಥಿರಾಸ್ತಿ ಮತ್ತು ಚರಾಸ್ತಿಗೆ ಹೊಂದಾಣಿಕೆ ಆಗಿರುವುದರಿಂದ ಒಳ್ಳೆಯ ಆಸ್ತಿ ಖರೀದಿ, ಹೆಚ್ಚಿನ ಲಾಭ ಖಂಡಿತ ಬರುತ್ತೆ ಮೇಷರಾಶಿಯವರಿಗೆ ಗುರುವಿನ ಗೋಚಾರದಿಂದ. ಮತ್ತು ಗುರುಬಲವಿಲ್ಲದಿದ್ದರೂ ಕೂಡ ಕೇಂದ್ರ ಭಾವದಲ್ಲಿ ಗುರು ಒಳ್ಳೆಯ ಫಲ, ಚತುರ್ಥ ಭಾವದಿಂದ ದಶಮ ಭಾವಕ್ಕೆ ಗೋಚಾರದ ದೃಷ್ಟಿ ಬೀರೋದ್ರಿಂದ ಹೆಚ್ಚಿನ ಉದ್ಯೋಗದಲ್ಲೂ ಕೂಡ ಹೆಚ್ಚಿನ ಒಂದು ಜವಾಬ್ದಾರಿ ಹೆಚ್ಚಾಗುವಂಥದ್ದು, ಪದೋನ್ನತಿ ಸಿಗುವಂಥದ್ದು. ಯಾರ್ಯಾರು ಮೇಷರಾಶಿಯವರು ವ್ಯಾಪಾರ ವಹಿವಾಟುಗಳಲ್ಲಿದ್ದರೆ ಅದರಲ್ಲೂ ವಿಶೇಷವಾಗಿ ಹೋಟೆಲ್ ಉದ್ಯಮಿಗಳು ಮತ್ತು FMCG ಗೂಡ್ಸು, ಗುರು ಬಂದು ಆಹಾರ ಪದಾರ್ಥವನ್ನು ಸೂಚಿಸ್ತಾನೆ, ಇದು ತುಂಬ ಒಳ್ಳೆಯದಾಗುತ್ತೆ. ಇವನ್ ಸಣ್ಣ ಪುಟ್ಟ ಕಾಂಡಿಮೆಂಟ್ ಶಾಪ್ ಮಾಡ್ಕೊಂಡಿದ್ದೀರಾ, ಏನೋ ಒಂದು ಫುಡ್ ಇಂಡಸ್ಟ್ರಿಯಲ್ಲಿದ್ದೀರಾ, ಗುರುವಿನ ಗೋಚಾರ ಹೆಚ್ಚಿನ ಅನುಕೂಲತೆಗಳನ್ನು ಕೊಡುತ್ತೆ. ಮತ್ತು ಶುಕ್ರ ಕೂಡ 2ನೇ ಗುರು ಅಂತ ಹೇಳ್ತೀವಿ. ಶುಕ್ರ ಭಗವಾನರು ಕೂಡ ಸುಖ ಭಾವಕ್ಕೆ ಬರುವಂಥದ್ದು 8ನೇ ತಾರೀಕು ನಂತರ. ಸೊ ಶುಕ್ರ ವಾಹನಕ್ಕೆ ಕಾರಕನಾಗಿರೋದ್ರಿಂದ ಮೇಷರಾಶಿಯವರಿಗೆ ಈ ಜೂನ್ 2ನೇ ಭಾಗದಲ್ಲಿ 8ನೇ ತಾರೀಕು ನಂತರ ವಾಹನ ಸೌಖ್ಯ ಮತ್ತು ಒಳ್ಳೆಯ ಒಂದು ವಾಹನ ಖರೀದಿ, ವಸ್ತು ಖರೀದಿ, ಒಳ್ಳೆಯ ನಿದ್ದೆ ಅಂತ ಹೇಳ್ತೀವಿ. ಮತ್ತು ಆರೋಗ್ಯಕ್ಕೂ ಕೂಡ ಶುಕ್ರ ಹೆಚ್ಚು ಒಳ್ಳೆಯ ಫಲಗಳನ್ನು ನೀಡುವಂಥದ್ದು, ಹೆಚ್ಚು ಅನುಕೂಲಕರ ರೀತಿ ಮೇಷರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಸಿಗುತ್ತೆ. ಮತ್ತು ಪೂರ್ವ ಪುಣ್ಯಕ್ಕೆ ಅಧಿಪತಿಯಾದ ರವಿ ಗ್ರಹರು ಕೂಡ ಪ್ರಸ್ತುತ ದ್ವಿತೀಯ ಭಾವದಿಂದ ತೃತೀಯ ಭಾವಕ್ಕೆ ಬರುವಂಥದ್ದು. ನಮ್ಮ ಜ್ಯೋತಿಷಾಸ್ತ್ರದ ಪ್ರಕಾರ ತೃತೀಯ ಅಂದರೆ ಧೈರ್ಯ, ಸಾಹಸ, ಪರಾಕ್ರಮ ಅಂತ ಹೇಳ್ತೀವಿ. ಆ ಭಾವದಲ್ಲಿ ಸೂರ್ಯ ಗೋಚಾರವಾಗುವುದರಿಂದ ಎಲ್ಲವನ್ನು ಮುನ್ನುಗ್ಗಿ ಮಾಡುವಂಥ ಛಲ ನಿಮ್ಮಲ್ಲಿ ಮೂಡುತ್ತೆ ಮೇಷರಾಶಿಯವರಿಗೆ. ಮತ್ತು ಮಾಡುವ ಕಾರ್ಯಗಳಲ್ಲಿ ಹೆಚ್ಚಿನ ಶ್ರದ್ಧೆ, ಕಷ್ಟಪಟ್ಟು ಮಾಡಿ ಮುಗಿಸುವಂಥ ಎಲ್ಲ ಒಂದು ಸಾಧ್ಯತೆಗಳಿರುತ್ತೆ. ಎಲ್ಲಿಲ್ಲದ ಧೈರ್ಯ ನಿಮ್ಮಲ್ಲಿ ಸಿಗುವಂಥದ್ದು, ಶಕ್ತಿ ಅಭಿವೃದ್ಧಿ ಕಾಣುವಂಥ ಒಳ್ಳೆಯ ದಿನಗಳು ಜೂನ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಮತ್ತು ವಿಶೇಷವಾಗಿ ಮಂಗಳ ನಿಮಗೆ ರಾಷ್ಟ್ರಾಧಿಪತಿಯಾಗಿ ದ್ವಿತೀಯ ಭಾವದಲ್ಲಿ ಗೋಚರ ಆಗ್ತಿರುವಂಥದ್ದು. ದ್ವಿತೀಯ ಭಾವ ಅಂದರೆ ಸಾಧಾರಣ ಭಾವ ಅಲ್ಲ, ಇದು ಕುಟುಂಬ, ಧನ, ಧಾನ್ಯ, ಸಂಪತ್ತಿಗೆ ಅಧಿಪತಿಯಾಗಿರುವ ಭಾವ ಇರೋದ್ರಿಂದ ಹೆಚ್ಚಿನ ಅಭಿವೃದ್ಧಿ ಆಗುವಂಥದ್ದು, ಒಳ್ಳೆಯ ಆದಾಯ ಸೃಷ್ಟಿಯಾಗುವಂಥದ್ದು, ಮಾತಿನಲ್ಲಿ ಒಳ್ಳೆಯ ಚತುರತೆ ಬರುವಂಥದ್ದು, ಮತ್ತು ತುಂಬ ಬೇಗ ಕೆಲಸ ಮಾಡಿ ಮುಗಿಸುವಂಥದ್ದು, ಆ್ಯಕ್ಟಿವ್ನೆಸ್ ಇದು ತುಂಬ ಚೆನ್ನಾಗಿರುತ್ತೆ. ಇದರಿಂದ ಒಳ್ಳೆಯ ಸಕಾರಾತ್ಮಕ ನಿಮ್ಮ ರಾಷ್ಟ್ರಾಧಿಪತಿಯಿಂದ ಸಿಗುತ್ತೆ. ಮತ್ತು ಬುಧನ ಗೋಚಾರ, ಬುಧ ಕೂಡ ಚತುರ್ಥ ಭಾವದಲ್ಲೇ ಗೋಚಾರವಾಗುವಂಥದ್ದು, ಸುಖ ಭಾವದಲ್ಲೇ ಗೋಚಾರವಾಗೋದ್ರಿಂದ ಸ್ವಲ್ಪ ಮನಸ್ಸಿಗೇನೋ ನೆಮ್ಮದಿ, ನಿರಾಳತೆ, ಕೆಲಸದಲ್ಲಿ ಮಾಡಿರುವಂಥ ಕೆಲಸದಲ್ಲಿ ತೃಪ್ತಿ ಭಾವನೆ ಸಿಗುವಂಥದ್ದು, ಬುದ್ಧಿಮತ್ತೆಯಿಂದ ಹೆಚ್ಚಾಗಿ ಕೆಲಸ ಮುಗಿಸುವಂಥದ್ದು, ಅದರಿಂದ ಖುಷಿ ಸಿಗುವಂಥದ್ದು ಜರುಗುತ್ತೆ. ಮೇಷರಾಶಿಯವರಿಗೆ ಸುಮಾರು ಏನು 1 ವರ್ಷದಿಂದ ಅವರಿಗೆ ಒಂಥರ ಶಕ್ತಿ ಕುಗ್ಗಿರೋ ಥರ ಆಗಿದೆ. ಯಾಕೆಂದರೆ ಈ ಕಡೆ 7.5 ಎಫೆಕ್ಟ್ಸು, ರಾಷ್ಟ್ರಾಧಿಪತಿ ಬಲವಾಗಿಲ್ಲ, ಗುರುಬಲ ಇಲ್ಲ, ಇದೆಲ್ಲನೂ ಕೂಡ ಕಂಬೈನ್ಡ್ ಎಫೆಕ್ಟು, ತ್ರಿಗ್ರಹ ಯೋಗ ಚತುರ್ಥ ಭಾವದಲ್ಲಿ ಜೂನ್ ತಿಂಗಳಲ್ಲಿ ಜರುಗೋದ್ರಿಂದ ಒಂದು ಒಳ್ಳೆಯ ಕಾನ್ಫಿಡೆನ್ಸ್ ಸಿಗುತ್ತೆ, ಸಕಾರಾತ್ಮಕ ಅಂಶಗಳು ಖಂಡಿತ ಲಭಿಸುತ್ತೆ. ಮತ್ತು ಇನ್ನೂ ರಾಶಿಗೆ ಲಾಭಸ್ಥಾನದಲ್ಲಿ ರಾಹು ಇರುವಂಥದ್ದು, ಪಂಚಮ ಭಾವದಲ್ಲಿ ಕೇತು ಇರುವಂಥದ್ದು ಹೆಚ್ಚು ಕೆಲಸ ಕಾರ್ಯಗಳಲ್ಲಿ ಒಂದು ಅನುಕೂಲತೆ ಒಲಿದು ಬರುವಂಥದ್ದು. ಗುರುಜಿ, ರಾಷ್ಟ್ರಾಧಿಪತಿ ಗೋಚಾರ ಹೇಗಾಗ್ತಾ ಇದೆ, ಯಾವ ಸ್ಥಿತಿಯಲ್ಲಿ ಆಗ್ತಾ ಇರುವಂಥದ್ದು, ಅದರ ಒಂದು ಅನುಕೂಲತೆಗಳನ್ನು ಮೇಷರಾಶಿಯವರು ಜೂನ್ ತಿಂಗಳಿನಲ್ಲಿ ಯಾವ ರೀತಿಯಾಗಿ ಪಡೆದುಕೊಳ್ತಾ ಇದ್ದಾರೆ? ನೋಡಿ, ರಾಷ್ಟ್ರಾಧಿಪತಿ ಪ್ರಸ್ತುತ ಗೋಚಾರದಲ್ಲಿ 20ನೇ ತಾರೀಕು ನಂತರ ದ್ವಿತೀಯ ಭಾವದಲ್ಲಿ ಜರುಗುವಂಥದ್ದು. ಇದರಿಂದ ಏನಾಗುತ್ತೆ, ಕುಟುಂಬದ ಆದಾಯ ವೃದ್ಧಿ ಆಗುವಂಥದ್ದು, ವಾಕ್ಚಾತುರ್ಯ ಹೆಚ್ಚಾಗುವಂಥದ್ದು, ಎಲ್ಲ ಕೆಲಸವನ್ನು ಮುನ್ನುಗ್ಗಿ ಮಾಡುವಂಥದ್ದು ಒಳ್ಳೆಯದಾಗುತ್ತೆ. ಮತ್ತು ಆದಷ್ಟು ಸೋಮಾರಿತನವನ್ನು ದೂರ ಮಾಡಿ ಜೀವನದಲ್ಲಿ ಮುನ್ನುಗ್ತೀರಾ, ಇದು ಒಳ್ಳೆಯ ವಿಚಾರ ಮೇಷರಾಶಿಯವರಿಗೆ. ಇನ್ನು ಸಾಮಾನ್ಯವಾಗಿ ನೋಡಬೇಕಾದ್ರೆ ಈ ಒಂದು ಮೇಷರಾಶಿಯವರಿಗೆ ಜೂನ್ ತಿಂಗಳಲ್ಲಿ ತಾವು ಕೇಳಿದ ಹಾಗೆ ಅಪಾರ ಪ್ರೀತಿ ವಿಶ್ವಾಸವನ್ನು ಈ ಮಾಸದಲ್ಲಿ ನೀವು ಗಳಿಸ್ತೀರಾ. ಅಂದರೆ ನಿಮ್ಮ ಸ್ನೇಹಿತರ ಬೆಂಬಲ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಸಿಗುತ್ತೆ. ಮತ್ತು ಯಾವುದೇ ಆದರೆ ಸ್ವಲ್ಪ ಮೇಷರಾಶಿಯ ಗಂಡು ಮಕ್ಕಳು ಏನಾಗುತ್ತೆ ಅಂದರೆ ಪ್ರತಿಯೊಂದು ವಿಚಾರದಲ್ಲಿ ಸ್ವಲ್ಪ ಸಕಾರಾತ್ಮಕವಾಗಿ ಡಿಸಿಷನ್ಸ್ ತಗೊಳ್ಳೋದು ಒಳ್ಳೆಯದು. ಇನ್ನೂ ಒಂದು ಕಿವಿ ಮಾತೇನೆಂದರೆ, ಯಾರ ಮೇಲೆ ಅತಿಯಾಗಿ ವಿಶ್ವಾಸ ಇಡಬೇಡಿ, ಯಾರನ್ನು ಅತಿಯಾಗಿ ನಂಬಬೇಡಿ, ಅದರಿಂದ ಸ್ವಲ್ಪ ಮೋಸ ಹೋಗುವ ಸಾಧ್ಯತೆಗಳು ಮೇಷರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಅನುಭವ ಆಗುತ್ತೆ. ಮತ್ತು ಮೇಷರಾಶಿಗೆ ಸಂಬಂಧಪಟ್ಟಂಥ ವಾಹನ ಮಾಲೀಕರು, ವಾಹನ ಚಾಲಕರು, ಈ ಸೇಲ್ಸ್ ಆ್ಯಂಡ್ ಸರ್ವಿಸ್ ಸೆಂಟರ್ ಇಟ್ಕೊಂಡಿರ್ತಾರೆ, ವಾಹನ ನಂಬಿ ಜೀವನ ಮಾಡ್ತಾ ಇರ್ತಾರೆ, ಅವರಿಗೆ ತುಂಬ ಒಳ್ಳೆಯ ಬಿಸ್ನೆಸ್ಸು ಜೂನ್ ತಿಂಗಳಲ್ಲಿ ಜರುಗುತ್ತೆ. ಮತ್ತು ಮೇಷರಾಶಿಯವರಿಗೆ ಸಕಾರಾತ್ಮಕ ಆಲೋಚನೆಗಳಿಂದ ಒಳ್ಳೆಯ ಹೆಚ್ಚು ಜಯ ಪ್ರಾಪ್ತಿಯಾಗುವಂಥದ್ದು, ಅಲ್ಪ ವಿರಾಮ ಇದ್ದರೂ ಕೂಡ ಪ್ರಯಾಣದಲ್ಲಿ ಸುಖಕರವಾಗಿರುತ್ತೆ. ಅದರಲ್ಲೂ ಮೇಷರಾಶಿಯ ವಿದ್ಯಾರ್ಥಿಗಳು ಜೂನ್ ತಿಂಗಳಲ್ಲಿ ಬಹಳ ಉತ್ತಮವಾಗಿರುವಂಥ ಮಾಸ. ಒಂದು ಹೊಸ ಚಿಗುರು, ಹೊಸ ಸ್ಥಾನ ಸಿಗುತ್ತೆ, ಹೊಸ ಒಳ್ಳೆಯ ಅಂಕಗಳು ಚೆನ್ನಾಗಿರುತ್ತೆ, ಒಳ್ಳೆಯ ಎನರ್ಜಿ ಸಿಗುವಂಥದ್ದು ಇರುತ್ತೆ. ಮತ್ತು ಸಾಮಾನ್ಯವಾಗಿ ದೊಡ್ಡ ಪ್ರಮಾಣದಲ್ಲಿ ಆಗದಿದ್ರೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ತುಂಬ ಒಳ್ಳೆಯ ಅನುಕೂಲತೆಗಳಾಗಿರುತ್ತೆ. ನೀವು ಚಿಕ್ಕ ವಿದ್ಯಾರ್ಥಿ ಆಗಲಿ, ದೊಡ್ಡವರಾಗಲಿ, ಅಂದರೆ ಎಕ್ಸಾಂಪಲ್ ಒಂದು ಫಸ್ಟ್ ಸ್ಟ್ಯಾಂಡರ್ಡಿಂದ PhD ವರೆಗೂ ವಿದ್ಯಾರ್ಥಿಗಳಿಗೆ ಹೆಚ್ಚಾಗಿ ಲಾಭ ಸಿಗುವಂಥದ್ದು, ನಿಮಗೆ ಹೆಚ್ಚು ರೆಕಗ್ನೈಸೇಷನ್ ಸಿಗುತ್ತೆ. ಅದರಿಂದ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ
ಮಾಡಬೇಕಾಗುತ್ತೆ. ಮತ್ತು ಮೇಷರಾಶಿಯವರಿಗೆ ಯಾರು ಷೇರು ವ್ಯವಹಾರಗಳಲ್ಲಿ ಹೂಡಿಕೆ ಮಾಡ್ತಾ ಇದ್ದೀರಾ, ಲಾಂಗ್ ಟರ್ಮ್ ಹೂಡಿಕೆಯಲ್ಲಿ ಜೂನ್ ತಿಂಗಳಲ್ಲಿ ಒಂದು ಲಾಂಗ್ ಟರ್ಮ್ ಹೂಡಿಕೆ ಮಾಡಿದ್ರೆ ಅತ್ಯಂತ ಶುಭ ವಿಚಾರ. ಮತ್ತು ಸ್ನೇಹಿತರಿಂದ ಹೆಚ್ಚು ಸಪೋರ್ಟ್ ಸಿಗುವಂಥದ್ದು, ಬಂಧುಗಳ ಸಹಕಾರ ತುಂಬ ಹೆಚ್ಚಾಗಿರುತ್ತೆ. ಮತ್ತು ನಿಮಗೆ ಒಂದು ಹಾಡಿ ಹೊಗಳುವಂಥದ್ದು, ಹೆಚ್ಚು ಅಪಾರ್ಚುನಿಟೀಸ್ ಹುಡ್ಕೊಂಡ್ಬರುತ್ತೆ. ಒಂದೇನು ಕಿವಿ ಮಾತಂದರೆ ಸ್ವಲ್ಪ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ, ನಿಧಾನಿಸಿ ಒಳ್ಳೆಯದಾಗುತ್ತೆ. ಮತ್ತು ಏನೇ ಇದ್ದರೂ ಯಾವುದ್ರ ಬಗ್ಗೆ ಅತ್ಯಂತ ಕೂಲಂಕಷ ವಿಚಾರ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ. ಸಡನ್ನಾಗಿ ಹೂ ಅಂತ ಹೇಳಬೇಡಿ, ಒಂದು ಗಂಟೆ ತೊಗೊಳ್ಳಿ ಅಥವಾ ಒಂದಿನ ಸಮಯ ತೆಗೆದುಕೊಳ್ಳಿ, ಒಳ್ಳೆ ನಿರ್ಧಾರ ತೆಗೆದುಕೊಳ್ಳಿ. ಮತ್ತು ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿರುವಂಥದ್ದು, ವಿಶೇಷವಾಗಿ ಮೇಷರಾಶಿಯ ರಾಜಕೀಯ ವ್ಯಕ್ತಿಗಳಿಗೆ ತುಂಬ ಚೆನ್ನಾಗಿರುತ್ತೆ. ಭಯ ದೂರವಾಗುತ್ತೆ. ಹಣಕಾಸಿನ ವ್ಯವಹಾರಗಳಲ್ಲಿ ಒಂದು ಉತ್ತಮ ಮಾಸ ಅಂತಲೇ ಹೇಳ್ಬೋದು. ಒಳ್ಳೆಯ ಸ್ಥಾನಕ್ಕೆ ಹೋಗ್ತೀರಾ. ಇನ್ನು ತೃಪ್ತಿದಾಯಕ ಏನಂದರೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಧಿಕವಾದ ಲಾಭ ಮತ್ತು ವಿದೇಶ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡುವಂಥವರಿಗೆ ತುಂಬ ಒಳ್ಳೆಯದು, ಅನುಕೂಲ ಆಗುತ್ತೆ. ಸಹೋದರಿಯರಿಂದ ತುಂಬ ಸಪೋರ್ಟ್ ಸಿಗುವಂಥದ್ದು, ನೂತನ ವಸ್ತ್ರ ಖರೀದಿ ಮಾಡುವಂಥವರಿಗೆ ತುಂಬ ಒಳ್ಳೆಯದಾಗುತ್ತೆ. ಬಂಡವಾಳ ಹೂಡಿಕೆಗೆ ಮೇಷರಾಶಿಯವರಿಗೆ ಇದು ಅತ್ಯಂತ ಶುಭವಾದ ಮಾಸ. ಗುರುಜಿ, ಇನ್ನು ನಕ್ಷತ್ರಗಳ ಆಧಾರಿತವಾಗಿ ಮೇಷರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರದವರಿಗೆ ಎಷ್ಟು ಫಲ ಇದೆ, ಪರಿಹಾರ ಭಾಗಕ್ಕಾಗಿ ಏನು ಮಾಡ್ಕೊಳ್ಬೇಕು ಗುರುಜಿ? ನೋಡಿ, ಪ್ರಮುಖವಾದ 3 ನಕ್ಷತ್ರಗಳು, ಅದರಲ್ಲಿ ಅಶ್ವಿನಿ ನಕ್ಷತ್ರದ ಮೊದಲೇದಾಗಿ ನೋಡೋದಾದರೆ ಒಂದು ಹೊಸ ವಿಚಾರದಿಂದ ನಿಮಗೆ ಒಂದು ಪ್ರೇರಣೆ ಲಭಿಸುತ್ತದೆ. ಇದರಿಂದ ನಿಮಗೆ ಯಾವುದೇ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ. ಭರಣಿ ನಕ್ಷತ್ರದವರಿಗೆ ಸರಿಯಾದ ನಿರ್ಧಾರದಿಂದ ನಿಮಗೆ ಸಾಧನೆ ಮಾಡುವಂಥ ಸಮಯ ಖಂಡಿತ ಈ ಒಂದು ಜೂನ್ ತಿಂಗಳಲ್ಲಿ ಸಿಗುತ್ತೆ. ಕೃತಿಕಾ ನಕ್ಷತ್ರದವರಿಗೆ ದೈಹಿಕ ಸಮಸ್ಯೆಗಳು ಈ ತಿಂಗಳಲ್ಲಿ ನಿಮ್ಗೆ ಅಂತ್ಯಗೊಳ್ಳುತ್ತೆ. ಅದರಿಂದ ನೀವು ಹೆಚ್ಚಾಗಿ ನಿಮ್ಮ ಕೆಲಸದಲ್ಲಿ ಫೋಕಸ್ ಮಾಡ್ಬೋದು. ಪರಿಹಾರಗಳಿಷ್ಟೇ. ರಾಷ್ಟ್ರಾಧಿಪತಿ ಮಂಗಳ ದ್ವಿತೀಯ ಭಾವದಲ್ಲಿ ಹೋದಾಗ ಸ್ವಲ್ಪ ಶುಕ್ರನ ಮನೆಯಲ್ಲಿ ವೀಕ್ ಅನಿಸುತ್ತೆ. ಅದಕ್ಕೆ ಕಾರ್ತಿಕೇಯ ಸ್ತೋತ್ರಗಳು, ಸುಬ್ರಹ್ಮಣ್ಯ ಸ್ತೋತ್ರಗಳು ಹೇಳ್ಕೊಳ್ಳುವಂಥದ್ದು, ಓಂ ಶರವಣ ಭವಾಯ ನಮಃ ಅಂತ ಈ ರೀತಿ ಮಂತ್ರಗಳು ಹೇಳ್ಕೊಳ್ಳೋದು ಒಳ್ಳೆಯದು. ಮಂಗಳವಾರದೊತ್ತು ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸಿ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಪಡೀರಿ, ತುಂಬ ಒಳ್ಳೆಯದಿರುತ್ತೆ. ಹತ್ತಿರವಿರುವ ಧಾರ್ಮಿಕ ಕೇಂದ್ರಗಳಲ್ಲಿ ಏನಾದರೂ ನೀವು ಧಾನ್ಯಗಳನ್ನು ಒಂದು ಸೇವೆ ರೂಪದಲ್ಲಿ ನೀಡಿ. ಮತ್ತು ವಿಶೇಷವಾಗಿ ಮಂಗಳವಾರ ಶುಕ್ರವಾರಗಳಲ್ಲಿ ದುರ್ಗಾದೇವಿ ಆರಾಧನೆ ಮಾಡಲು ತುಂಬ ಒಳ್ಳೆಯದಾಗುತ್ತೆ. ಇದು ಕೂಡ ಒಂದು ನಿಂಬೆಹಣ್ಣಿನ ದೀಪವನ್ನು ಹಚ್ಚುವಂಥದ್ದು ಅಥವಾ ನಿಂಬೆಹಣ್ಣಿನ ಹಾರವನ್ನು ದುರ್ಗಾದೇವಿಗೆ ಅರ್ಪಿಸುವುದರಿಂದ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಸೂಚನೆ ಇಷ್ಟೇ, ದಿನಾಲೂ ಏನಂದರೆ ಸೂರ್ಯಾಸ್ತದ ನಂತರ ಬಾಗಿಲು ಹೊರಗಡೆ ಒಂದು ಸ್ವಲ್ಪ ತುಪ್ಪದ ದೀಪ ಹಚ್ಚಿ, ದಿನಾಲೂ ಆಗಿಲ್ಲ ಅಂದರೆ ಮಂಗಳವಾರ ಶುಕ್ರವಾರಗಳಲ್ಲಿ ಹಚ್ಚಿ. ಇದರಿಂದ ಹೆಚ್ಚು ಅನುಕೂಲತೆಗಳಾಗುತ್ತೆ. ಓವರಾಲ್ ಆಗಿ ಮೇಷರಾಶಿಯವರಿಗೆ 100ರಲ್ಲಿ 80% ತುಂಬ ಚೆನ್ನಾಗಿರುವಂಥದ್ದು. ಇನ್ನೇನು ನೆಗೆಟಿವಿಟಿನ ಒಂದು 20% ಅಂತ ಹೇಳ್ತೀವಿ. ಅದಕ್ಕೆ ಸಂಬಂಧಿತವಾಗಿರುವಂಥ ಪರಿಹಾರಗಳನ್ನು, ಸೂಚನೆಗಳನ್ನು ತಿಳಿಸಿದ್ದೇವೆ. ಅದನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ವೀಕ್ಷಕರೇ, ನೋಡಿದ್ರಲ್ಲ, ಇದು ಮೇಷರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯ ಗುರೂಜಿಗಳು ತಿಳಿಸಿರುವಂಥದ್ದು. ವೀಕ್ಷಕರೇ, ಇವತ್ತಿನ ದಿನದ ಪಂಚಾಂಗ, ತಿಥಿ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ನೋಡ್ತಾ ಹೋಗೋಣ. ಹಾಗೆ ವಾಟ್ಸಪ್ನಲ್ಲಿ ನಮಗೆ ವೀಕ್ಷಕರು ಕಳುಹಿಸಿರುವಂಥ ಪ್ರಶ್ನೆಗಳಿಗೆ ಗುರೂಜಿಗಳು ಸಹ ಉತ್ತರವನ್ನು ನೀಡ್ತಾರೆ, ಅದನ್ನು ಸಹ ನೋಡ್ತಾ ಹೋಗೋಣ. ಮೊದಲನೇದಾಗಿ ಗುರೂಜಿ, ಇವತ್ತಿನ ದಿನದ ಪಂಚಾಂಗ ಮತ್ತು ತಿಥಿಯನ್ನು ತಿಳಿಸ್ಕೊಡಿ. ನೋಡಿ, ಇವತ್ತು ತುಂಬ ವಿಶೇಷವಾಗಿ 25 ಮೇ 2026 ದಶಮಿ ತಿಥಿ ಅಂತ ಹೇಳ್ತೀವಿ. ಶುಕ್ಲ ಪಕ್ಷ, ಉತ್ತರ ಫಾಲ್ಗುಣಿ ನಕ್ಷತ್ರ, ವಜ್ರಯೋಗ ಮತ್ತು ತೈತುಲಕರಣವಾಗಿರುವಂಥದ್ದು. ಇವತ್ತು ಸೋಮವಾರವಾಗಿರುವಂಥದ್ದು. ಇವತ್ತಿನ ಒಂದು ಸೂರ್ಯೋದಯ ನಮ್ಮ ಬೆಂಗಳೂರಿನ ಕಾಲಮಾನ ಅಂದರೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 5:53 ಆಗುತ್ತೆ. ಸೂರ್ಯಾಸ್ತ 6:39. ಇವತ್ತಿನ ಒಂದು ಮುಹೂರ್ತ ಭಾಗದಲ್ಲಿ ರಾಹುಕಾಲ ಬೆಳಗಿನ ಜಾವ 7:30 ಪ್ರಾರಂಭವಾಗುವಂಥದ್ದು, 9:05 ಅಂತ್ಯವಾಗುತ್ತೆ. ಯಮಗಂಡ ಕಾಲ 10:41 12:17 ಮತ್ತು ಗುಳಿಕ ಕಾಲ 1:52 3:28. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದ್ರೆ 11:51 12:42 ಗುರೂಜಿ, ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಮೇಷರಾಶಿ. ನೋಡಿ, ಮೇಷರಾಶಿಯವರಿಗೆ ನೀವು ವಿರಾಮದ ಸಂತೋಷ ಅನುಭವಿಸಲಿದ್ದೀರಿ. ಇವತ್ತು ರಿಯಲ್ ಎಸ್ಟೇಟ್ ಮತ್ತು ಆರ್ಥಿಕ ವ್ಯವಹಾರಗಳಿಗೆ ಒಳ್ಳೆಯ ದಿನ. ಸಂಬಂಧಿಕರು ಮತ್ತು ಸ್ನೇಹಿತರಿಂದ ಅನಿರೀಕ್ಷಿತ ಉಡುಗೊರೆಗಳು ನಿಮಗೆ ಇವತ್ತು ದೊರೆಯುತ್ತೆ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸ್ವಲ್ಪ ಸುಸ್ತನ್ನು ಅನುಭವಿಸ್ತೀರಾ. ಇವತ್ತು ನಿಮ್ಮ ಚೈತನ್ಯವನ್ನು ಹೆಚ್ಚಿಸಲು ಸ್ವಲ್ಪ ವಿಶ್ರಾಂತಿ ಮತ್ತು ಪೌಷ್ಟಿಕ ಆಹಾರ ಬಹಳ ಇವತ್ತು ನಿಮಗೆ ಸಹಾಯ ಮಾಡುತ್ತೆ. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿಯವರಿಗೆ ಸೋಮವಾರದ ದಿನ ಭವಿಷ್ಯ ಏನಿದೆ ನೋಡೋಣ. ನೋಡಿ, ಇವತ್ತು ನೀವು ಸಂತೋಷದಿಂದಿರಲು ನಿಮ್ಮ ಆಕಾಂಕ್ಷೆಗಳನ್ನು ಸ್ವಲ್ಪ ಪರಿಶೀಲಿಸಿ ಯೋಗದ ಸಹಾಯ ತೆಗೆದುಕೊಳ್ಳಿ. ಯೋಗ, ಪ್ರಾಣಾಯಾಮ, ಧ್ಯಾನ ಇದರಿಂದ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಮನೋಧರ್ಮವನ್ನು ಸುಧಾರಿಸುವ ಆರೋಗ್ಯಕರ ಜೀವನ ಕಲೆ ನಿಮಗೆ ಇವತ್ತು ಕಲಿಸುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ನಿಮ್ಮ ಕುಟುಂಬದ ಒಂದು ನೀವು ಕಿರಿಕಿರಿಗೆ ಸಾಧ್ಯವಾಗಬಹುದು. ಅದಕ್ಕೆ ನಿಮ್ಮಿಂದ ಸಾಕಷ್ಟು ನಿರೀಕ್ಷೆ ಇರುತ್ತೆ. ಹಣದ ಪ್ರಾಮುಖ್ಯತೆ ನಿಮಗೆ ಚೆನ್ನಾಗಿ ಇವತ್ತು ಗೊತ್ತಾಗುತ್ತೆ.
ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಸೋಮವಾರದ ದಿನ ಭವಿಷ್ಯ ಏನಿದೆ ಗುರೂಜಿಗಳು ತಿಳಿಸ್ತಾರೆ. ನೋಡಿ, ನೀವು ಇತರರ ಒಂದು ಶ್ಲಾಘಿಸುವ ಮೂಲಕ, ಅವರಿಗೆ ಹೊಗಳುವ ಮೂಲಕ ನಿಮಗೆ ಯಶಸ್ಸು ಇವತ್ತು ಆನಂದಿಸುವ ಸಾಧ್ಯತೆ ಜಾಸ್ತಿ ಇದೆ. ಮತ್ತೆ ವಿಳಂಬಿತ ಪಾವತಿ ಮಾಡುತ್ತಿದ್ದ ಹಾಗೆ ಸ್ವಲ್ಪ ಹಣದ ಪರಿಸ್ಥಿತಿ ಸ್ವಲ್ಪ ಸುಧಾರಿಸುವಂತ ದಿನವಾಗಿರುವಂಥದ್ದು. ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ. ಸಂಗಾತಿಯೊಡನೆಗೆ ಒಂದು ಸ್ವಲ್ಪ ಏನೋ ಒಂದು ಲೀಜರ್, ಇವತ್ತು ಚಲನಚಿತ್ರ, ರಂಗಭೂಮಿ ಅಥವಾ ಒಂದು ಊಟ ಮಾಡುವಂಥದ್ದು ಸೇರಿ ನಿಮಗೆ ಶಾಂತ ಮತ್ತು ಅದ್ಭುತವಾದ ಮನಸ್ಥಿತಿ ಕೊಡುವಂಥದ್ದು. ಮತ್ತೆ ಬೇರೆ ಯೋಜಿತವಲ್ಲದ ಮೂಲಗಳಿಂದ ಹಣದ ಲಾಭ ಇವತ್ತು ನಿಮಗೆ ಸಿಗುತ್ತೆ. ಅದರಿಂದ ನಿಮಗೆ ದಿನ ಖುಷಿಯಾಗಿರುತ್ತೆ. ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ತುಲಾ ರಾಶಿಯ ಬಗ್ಗೆ ಇವತ್ತಿನ ದಿನ ಭವಿಷ್ಯ ನೋಡೋದಕ್ಕೂ ಮುಂಚೆ ನಮಗೆ ವಾಟ್ಸಪ್ನಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ಪ್ರಶ್ನಾ ಸಮಯ ಭಾಗದಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಗುರೂಜಿ ತಗೊಳ್ಬೋದಾ? ಖಂಡಿತ. ಗುರೂಜಿ ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ. ಭವ್ಯ. ಭವ್ಯ, ಹೌದು. ಓಕೆ. ಜನ್ಮ ದಿನಾಂಕ ಹೇಳ? ಹೇಳಿ. 5/7/94. 5/7/94. ಹಾ. ಹುಟ್ಟಿರುವಂತಹ ಸಮಯ 3 ಗಂಟೆ, ಬೆಳಗಿನ ಜಾವ 3 ಗಂಟೆ. ಓಕೆ. ಹಾಗೆ ಹುಟ್ಟಿರುವಂತಹ ಸ್ಥಳ ಬೀದರ್. ಗುರೂಜಿ ಇವ್ರು ಕೇಳ್ತಾ ಇರುವಂತಹ ಪ್ರಶ್ನೆ ಮ್ಯಾರೇಜ್ ಇಶ್ಯೂಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಮ್ಯಾರೇಜ್ ಪ್ರಾಬ್ಲಮ್ ಆಗಿದೆ, ಏನಾದರೂ ಪರಿಹಾರಗಳನ್ನ ತಿಳಿಸ್ತೀರಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಓಕೆ. ಇಲ್ಲಿ ಭವ್ಯ ಅವರು ಯಾರು ಪ್ರಶ್ನೆ ಕಳಿಸಿದಾರೆ, ಬೀದರಿಂದ, ಹುಟ್ಟಿರುವಂಥದ್ದು ಮಂಗಳವಾರ, ಕೃತಿಕಾ ನಕ್ಷತ್ರ, ವೃಷಭ ರಾಶಿ ಬರ್ತಾ ಇದೆ ಮತ್ತು ವೃಷಭ ಲಗ್ನ. ಸೊ ಯಾವುದೇ ಒಂದು ದಾಂಪತ್ಯ ಜೀವನದಲ್ಲಿ ಚೆನ್ನಾಗಿ ಆಗಬೇಕು ಅಂದರೆ ಸಪ್ತಮ ಸ್ಥಾನ ಮತ್ತು ಲಾಭ ಸ್ಥಾನ ಅಂತ ಹೇಳ್ತೀವಿ. ಇವ್ರ ಜಾತಕದಲ್ಲಿ ಸಪ್ತಮಾಧಿಪತಿ ಲಗ್ನದಲ್ಲೇ ಇರುವಂಥದ್ದು, ಒಂದು ಕುಜದೋಷ ನಿರ್ಮಾಣ ಮಾಡ್ತಾ ಇದ್ದಾರೆ. ಮತ್ತು ಲಾಭ ಸ್ಥಾನದ ಅಧಿಪತಿ ಗುರು ಕೂಡ 6ನೇ ಮನೆಯಲ್ಲಿ ರಾಹು ಜೊತೆ ಗುರು ಚಾಂಡಾಲ ಯೋಗದಲ್ಲಿ ಕೂತ್ಕೊಂಡಿದೆ. ಇದು ಟೆಕ್ನಿಕಲಿ ರಾಹು ಕೇತು ದೋಷ ಇರುವಂಥ ಜಾತಕ, ಅದಕ್ಕೆ ಸ್ವಲ್ಪ ಸಮಸ್ಯೆ, ಜೊತೆಗೆ ಕುಜದೋಷ. ಇದಕ್ಕೆ ಪರಿಹಾರ ಮಾಡಿಸ್ಕೊಂಡಿದ್ದೀರೋ ಇಲ್ಲೋ ಗೊತ್ತಿಲ್ಲ ಅವ್ರಿಗೆ. ಅದು ಮಾಡಿಸಿಲ್ಲ ಅಂದರೆ ರಾಹು ಕೇತು ದೋಷ, ಕುಜದೋಷಕ್ಕೆ ನದಿ ತೀರದಲ್ಲಿ ಪರಿಹಾರ ಮಾಡಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ದಶಾಭುಕ್ತಿ ಅನುಸಾರವಾಗಿ ನೋಡಬೇಕಂದ್ರೆ ರಾಹು ದಶನಲ್ಲಿ ಶುಕ್ರ ಅಂತರ್ದಶ ನಡೀತಿದೆ. ರಾಹು ಇವರ ಜಾತಕದಲ್ಲಿ 6ನೇ ಮನೆಯಲ್ಲಿದ್ದು ಸಮಸ್ಯೆಗಳನ್ನು ಕೊಡ್ತಾ ಇದೆ. ಏನೋ ಒಂದು ಲೀಗಾಲಿಟೀಸ್ ಆಗ್ಬೋದು, ಮದುವೆ ಹತ್ರಕ್ಕೆ ಬಂದು ಕಟ್ ಆಗ್ಬೋದು, ಈ ರೀತಿ ಸಮಸ್ಯೆಗಳಿದೆ. ಮೊದಲೇ ಹೇಳಿರೋಂಥ ಪರಿಹಾರ ಮಾಡ್ಕೊಳ್ಳಿ. ರಾಹು ದಶಕ್ಕೆ ಸಂಬಂಧಪಟ್ಟಂಥ ಎಡಗೈ ಮಧ್ಯದ ಬೆರಳಲ್ಲಿ ಒಂದು ಗೋಮೇಧಕವನ್ನು 4ರಿಂದ 5 ಕ್ಯಾರೆಟು ಶನಿವಾರದ ಹೊತ್ತು ಧರಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. 2 ಪರಿಹಾರ ಮಾಡಿಕೊಂಡ್ರೆ ಬರುವಂಥ ಅಕ್ಟೋಬರ್ ನಂತರ ಮದುವೆ ಸೆಟ್ ಆಗುವಂಥದ್ದು, ಅದರ ಮದುವೆ ಜರುಗುವಂಥದ್ದು ಮುಂದಿನ ವರ್ಷ ಮಾರ್ಚ್ ನಂತರನೇ ಮದುವೆ ಆದರೆ ಇವರಿಗೆ ತುಂಬ ಒಳ್ಳೆಯದಾಗುತ್ತೆ. ಈ ರೀತಿ ಮಾಡ್ಕೊಳ್ಳಿ. ಸೊ ಭವ್ಯ ಅವರೇ, ಇವತ್ತಿನ ಸಂಚಿಕೆಯನ್ನು ನೀವು ವೀಕ್ಷಿಸಿದ್ರೆ ಖಂಡಿತ ಈ ಒಂದು ಪರಿಹಾರವನ್ನು ಆದಷ್ಟು ಬೇಗ ಮಾಡ್ಕೊಳ್ಳಿ, ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಗುರುಜಿ ಈಗ ಮುಂದಿನ ರಾಶಿ ತುಲಾ ರಾಶಿಯ ಬಗ್ಗೆ ನೋಡಬೇಕಿತ್ತು. ನಕಾರಾತ್ಮಕ ಆಲೋಚನೆಗಳು, ಮಾನಸಿಕ ಕಾಯಿಲೆಗಳಿಗೆ ಒಳಗಾಗುವಂಥ ಅವಕಾಶಗಳನ್ನು ನೀವು ನಾಶ ಮಾಡಲೇಬೇಕು. ಹಣಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಯನ್ನು ಇಂದು ನೀವು ಖಂಡಿತ ಪರಿಹರಿಸ್ತೀರಾ. ವೃಶ್ಚಿಕ ರಾಶಿಯವರಿಗೆ ಈ ದಿನದ ಭವಿಷ್ಯ ಏನಿದೆ ನೋಡೋಣ. ದೊಡ್ಡ ಯೋಜನೆಗಳನ್ನು ಮತ್ತು ಕಲ್ಪನೆಗಳಿರುವ ಯಾರಾದರೂ ನಿಮ್ಮನ್ನು ಸ್ವಲ್ಪ ಗಮನ ಸೆಳೆಯುವಂಥ ದಿನ ಆಗಿರುತ್ತೆ. ಯಾವುದೇ ಹೂಡಿಕೆಗಳನ್ನು ಮಾಡುವ ಮೊದಲು ಸ್ವಲ್ಪ ವ್ಯಕ್ತಿಯ ವಿಶ್ವಾಸಾರ್ಹತೆ, ಪ್ರಾಮಾಣಿಕತೆಯನ್ನು ದೃಢೀಕರಿಸಿ ನಂತರ ಮಾತ್ರ ಹೂಡಿಕೆ ಮಾಡಿ. ಇಲ್ಲಾಂದರೆ ಆತುರ ನಿರ್ಧಾರ ಸ್ವಲ್ಪ ಏನೋ ಆರ್ಥಿಕವಾಗಿ ಒತ್ತಡ ನಿಮಗೆ ನಿರ್ಮಾಣ ಮಾಡುತ್ತೆ. ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರಾಶಿ. ಪತ್ನಿಯ ವ್ಯವಹಾರಗಳಲ್ಲಿ ಆದಷ್ಟು ನೀವು ಯಾವುದೇ ರೀತಿ ಅಳವಡಿಸ್ಕೊಳ್ಬೇಡಿ, ಇಲ್ಲಾಂದರೆ ಕೋಪ ತರಬಹುದು, ಹಾಗೆ ಸಮಸ್ಯೆಗಳನ್ನು ಮಾಡ್ಬೋದು. ಸೊ ನಿಮ್ಮ ಕೆಲಸ ನೀವು ನೋಡಿಕೊಂಡ್ರೆ ಇವತ್ತು ಉತ್ತಮವಾಗಿರುತ್ತೆ. ಧನುರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿ. ಬೆಂಬಲ ನೀಡುವ ಸ್ನೇಹಿತರು ಇವತ್ತು ನಿಮಗೆ ಸಂತೋಷವನ್ನಾಗಿರಿಸುತ್ತಾರೆ. ಮತ್ತು ನೀವು ಕಮಿಷನ್ಗಳಿಂದ, ಡಿವಿಡೆಂಡ್ಗಳಿಂದ ಅಥವಾ ಬೇರೆ ಯಾವುದೋ ಒಂದು ರೂಪದಿಂದ ನೀವು ಧನ ಸಹಾಯ ಇವತ್ತು ನಿಮಗೆ ಸಿಗುತ್ತೆ. ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭರಾಶಿ. ನಿಮ್ಮ ಉತ್ತಮ ಆರೋಗ್ಯದ ಸಲುವಾಗಿ ದೀರ್ಘದ ನಡಿಗೆ ಹೋಗಿ, ಅಂದರೆ ವಾಕಿಂಗ್ ಎಕ್ಸರ್ಸೈಸ್ನ ರೂಢಿಸ್ಕೊಳ್ಳಿ. ಇಂದು ನೀವು ನಿಮ್ಮ ಮಕ್ಕಳ ಕಾರಣದಿಂದ ಆರ್ಥಿಕ ಲಾಭವನ್ನು ಪಡೆಯುವಂಥದ್ದು, ಬೇರೆ ಮೂಲಗಳಿಂದ ಹಣ ಪಡೆದುಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ನಿಮ್ಮ ಸಾಮಾನ್ಯ ಜ್ಞಾನದ ಜೊತೆಗೆ ನಿಮ್ಮ ನಿರಂತರ ಪ್ರಯತ್ನ ಖಂಡಿತವಾಗಿ ಯಶಸ್ಸು ತರುವಂಥದ್ದು. ತಾಳ್ಮೆಯಿಂದಿರಿ. ಭೂಮಿ ಅಥವಾ ಯಾವುದೋ ಒಂದು ಆಸ್ತಿಯಲ್ಲಿ ಹೂಡಿಕೆ ಮಾಡುವುದರಿಂದ ನಿಮಗೆ ಸ್ವಲ್ಪ ಮಾರಕವಾಗಬಹುದು. ನೋಡಿ ನಿರ್ಧಾರ ತೆಗೆದುಕೊಳ್ಳಿ, ಅದರಿಂದ ದಿನ ನಿಮಗೆ ಎಚ್ಚರಿಕೆದಾಯಕವಾಗಿರಲಿ ಅಂತ ಹೇಳ್ತೀನಿ. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ. ನಿಮ್ಮ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಮವಾರದ ದಿನ ಭವಿಷ್ಯವನ್ನು ನೀವು ತಿಳ್ಕೊಂಡಿದ್ದೀರಾ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಪ್ರಶ್ನಾ ಸಮಯ ಭಾಗದ ಮತ್ತೊಂದು ಪ್ರಶ್ನೆ ಬಾಕಿ ಇದೆ. ಗುರೂಜಿ ತಗೊಳ್ಳೋದಾ? ಖಂಡಿತ. ಗುರೂಜಿ ಇವರ ಹೆಸರು ಪ್ರಮೀಳಾ. ಓಕೆ. ಡೇಟ್ ಆಫ್ ಬರ್ತ್ ಹೇಳ? 23/1/92. 23/1/92. ಓಕೆ. ಗುರೂಜಿ ಹುಟ್ಟಿರುವಂತಹ ಸಮಯ 12 ಗಂಟೆ 15 ನಿಮಿಷ PM ಸರಿ. ಹಾಗೆ ಹುಟ್ಟಿರುವ ಸ್ಥಳ ಬಾಗಲಕೋಟೆ. ಗುರೂಜಿ ಇವ್ರು ಕೇಳ್ತಾ ಇರೋ ಪ್ರಶ್ನೆ, PhD ಎಜುಕೇಶನ್ ಪ್ರಾಬ್ಲಮ್ ಆಗಿದೆ, ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಕೇಳ್ತಾ ಇದ್ದಾರೆ.
ಓಕೆ, ನೋಡಿ, ಯಾವುದೇ ಒಂದು ವಿಚಾರದಲ್ಲಿ ಒಂದು ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ನಾವು ಪಂಚಮ ಮತ್ತು ಭಾಗ್ಯ ಸ್ಥಾನಕ್ಕೆ ತಗೊತೀವಿ. ಅಂದರೆ 5th ಹೌಸ್ ಆ್ಯಂಡ್ 9th ಹೌಸ್ ಅಂತ. ಪ್ರಮೀಳಾ ಅವ್ರು ಕಳಿಸಿರೋ ಒಂದು ಇದು ವಿಚಾರದಲ್ಲಿ ಗುರುವಾರ ಹುಟ್ಟಿರುವಂಥದ್ದು, ಪೂರ್ವ ಫಾಲ್ಗುಣಿ ನಕ್ಷತ್ರ, ಸಿಂಹರಾಶಿ. ಸೊ ಇವರಿಗೆ ಪಂಚಮ ಸ್ಥಾನದಲ್ಲಿ ಗುರು ಚಂದ್ರ ಗಜಕೇಸರಿ ಯೋಗ ಚೆನ್ನಾಗಿದೆ. ಆದರೆ ಯಾವಾಗ ಗಜಕೇಸರಿ ಯೋಗದಲ್ಲಿ ಗುರುವಿನ ಸ್ಥಿತಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇವ್ರ ಜಾತಕದಲ್ಲಿ ಸ್ವಲ್ಪ ಗುರು ವಕ್ರ ಸ್ಥಿತಿಯಲ್ಲಿರುವಂಥದ್ದು ಸ್ವಲ್ಪ ನಿಧಾನತೆಯನ್ನು ಕೊಡ್ತಾ ಇದೆ. ಮತ್ತು ಭಾಗ್ಯದ ಅಧಿಪತಿ ಭಾಗ್ಯ ಸ್ಥಾನದಲ್ಲಿ ರಾಹು, ಶುಕ್ರ, ಮಂಗಳ, ಬುಧ 4 ಗ್ರಹಗಳ ಚತುರ್ಗ್ರಹಗಳ ಯೋಗ ಇದೆ. ಎಲ್ಲಿ ಸ್ವಲ್ಪ ರಾಹು ಕೇತುಗಳ ಇನ್ಫ್ಲುಯೆನ್ಸ್ ಆಗುತ್ತೋ ಕೆಲಸ ಸ್ವಲ್ಪ ನಿಧಾನ ಆಗುತ್ತೆ. ಮತ್ತು ಇದಕ್ಕೆ ನಾವು ದಶಾಭುಕ್ತಿ ಅಂತ ಹೇಳ್ತೀವಿ. ರಾಹು ದಶೆ ನಡೀತಿದೆ, ಅದರಲ್ಲಿ ಕೇತು ಅಂತರ್ದಶೆ. ಸುಮಾರು ಇವರಿಗೆ ಕಳೆದ ಮೇ ತಿಂಗಳಿಂದ ಇವರೇನು PhD ಎಜುಕೇಷನ್ನು, ಅದಕ್ಕೆ ಸಂಬಂಧಿತವಾಗಿ ಏನೋ ಇರುತ್ತಲ್ಲ, ಟೆಕ್ನಿಕಾಲಿಟಿ, ಥೀಸಿಸ್ ಸಬ್ಮಿಷನ್ ಆಗಿರ್ಬೋದು, ರೆಕಾರ್ಡ್ಸ್ ಆಗಿರ್ಬೋದು, ಆ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಇರುತ್ತೆ. ಗುರು ಕೂಡ ವಕ್ರಿಯಾಗಿರೋದ್ರಿಂದ ಈ PhD ಎಜುಕೇಷನ್ ಸಂಬಂಧಪಟ್ಟಂಥ ಗೈಡು, ಅದಕ್ಕೆ ಏನು ಸಬ್ಮಿಷನ್ಸು ಅದು ಡಿಲೇ ಆಗ್ತಾನೆ ಇರುತ್ತೆ. ಅದಕ್ಕೆ ಆದಷ್ಟು ಗುರುಗೆ ಸಂಬಂಧಪಟ್ಟ ಹಾಗೆ ಒಂದು ಗುರು ದಕ್ಷಿಣಾಮೂರ್ತಿ ಹೋಮವನ್ನು ಮಾಡಿಸುವಂಥದ್ದು. ಅದು ಸಾಧ್ಯ ಇಲ್ಲಾಂದರೆ ಗುರುಗೆ ಸಂಬಂಧಪಟ್ಟಂಥ ದೇವಸ್ಥಾನಗಳು, ಗುರು ರಾಘವೇಂದ್ರ ಸ್ವಾಮಿ, ದತ್ತಾತ್ರೇಯ ಅಥವಾ ಸಾಯಿಬಾಬಾ, ಅವರಲ್ಲಿ ಈ ಒಂದು ಕ್ಲೈಂಟ್ ಯಾರಿದ್ದಾರೋ ಅವ್ರಿಗೆ ಯಾವುದ್ರಲ್ಲಿ ನಂಬಿಕೆ ಇರುತ್ತೋ ಆ ಸಂಬಂಧಿತವಾಗಿ ದೇವರ ಆರಾಧನೆ ಮಾಡ್ಕೊಳ್ಳಿ. ಒಂದು ಸಂಕಲ್ಪ ಮಾಡ್ಕೊಳ್ಳಿ, ಒಂದು ಹಳದಿ ಕಲರ್ ವಸ್ತ್ರ ತಗೊಳ್ಳಿ, ಒಂದಿಷ್ಟು ಕಡಲೆಕಾಳು ಮತ್ತು ಒಂದು 101, 501 ಮುಡುಪನ್ನು ಕಟ್ಟಿ ಆ ದೇವಸ್ಥಾನಕ್ಕೆ ಅಥವಾ ಮನೆಯ ದೇವರ ಜಗಲಿನಲ್ಲಿ ಇಟ್ಟು ಆ ಒಂದು ಕಂಪ್ಲೀಷನ್, ಅಂದರೆ ಇದೇನೋ ಸಮಸ್ಯೆಗಳು ದೂರ ಆದಮೇಲೆ ಆ ಒಂದು ದೇವಸ್ಥಾನಕ್ಕೆ ಕಾಣಿಕೆಯಾಗಿ ನೀಡಿ. ಈ ರೀತಿ ಮಾಡ್ಕೊಳ್ಳಿ. ಆದಷ್ಟು ದಿನನಿತ್ಯ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ, ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಅಂತ ಮಂತ್ರವನ್ನು ಜಪ ಮಾಡೋದ್ರಿಂದ ಏನಾಗುತ್ತೆ, ಅವ್ರಿಗಿರುವಂಥ ಸಮಸ್ಯೆಗಳು ದೂರವಾಗುತ್ತೆ. ಮತ್ತು ಏನೇನು ಎಲ್ಲೆಲ್ಲಿ ಅಡಚಣೆ ಬರ್ತಾ ಇದೆ ಅದು ಮುಂದುವರಿಯುತ್ತೆ. ಇದನ್ನೆಲ್ಲ ಮಾಡಿಕೊಂಡ್ರೆ 2027 ಜೂನ್ ನಂತರ ಇವರಿಗೆ PhD ಮುಗಿಯುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಆಗೋಲ್ಲ ಅಂತ ಇದ್ರೆ ಇವ್ರ ಜಾತಕದಲ್ಲಿಲ್ಲ, ಆದರೆ ನಿಧಾನ ತುಂಬ ಇದೆ. ಆ ನಿಧಾನಕ್ಕೆ ಈ ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಸೊ ಇವತ್ತಿನ ಸಂಚಿಕೆಯನ್ನು ಪ್ರಮೀಳಾ ಅವರೇ ನೀವು ವೀಕ್ಷಿಸಿದ್ರೆ ಖಂಡಿತ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ, ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಮೇಷರಾಶಿಯ ಒಂದು ಜೂನ್ ತಿಂಗಳ ಮಾಸ ಭವಿಷ್ಯ ಆಗಿರ್ಬೋದು, ದಿನ ಭವಿಷ್ಯ ಆಗಿರ್ಬೋದು, ನಮಗೆ ವಾಟ್ಸಪ್ನಲ್ಲಿ ವೀಕ್ಷಕರು ಕಳಿಸಿರುವಂಥ ಪ್ರಶ್ನೆಗಳಿಗೆ ಎಲ್ಲದಕ್ಕೂ ಸಹ ಉತ್ತರವನ್ನು ನೀಡಿದ್ದೀರಾ ಗುರುಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಸಿಗೋಣ. ನೋಡ್ತಾ ಇರಿ ಪ್ರಗತಿ TV, ಇದು ನಿಮ್ಮಿಂದ ನಿಮಗಾಗಿ.